ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವ. ಆತ್ಮೀಯರೇ, BDCC ಬ್ಯಾಂಕ್ ಅಥವಾ DCC ಬ್ಯಾಂಕ್ ನಮ್ಮ ಬೆಳಗಾವಿಯ ಸಹಕಾರ ಮುಖ್ಯ ಬ್ಯಾಂಕ್, ಕೇಂದ್ರ ಬ್ಯಾಂಕ್. ಅದು ಚುನಾವಣೆ ಹತ್ತಿರ ಬಂದಂಗೆ ಯಾವ್ಯಾವುದೋ ರೂಪ ಪಡಿತಾ ಇದೆ. ಅದರಲ್ಲೂ ಮುಖ್ಯವಾಗಿ ಜಾರಕಿಹೊಳಿ ಸಹೋದರರಲ್ಲಿ ಎಂಟ್ರಿ ಆದಮೇಲೆ ಒಂದು ಹೊಸ ರೂಪವನ್ನು ಅದು ಕಾಣ್ತಾ ಇದೆ ಅಂತ. ಯಾಕಪ್ಪ ಅಂತಂದ್ರೆ ವಿಶೇಷವಾಗಿ ಇಲ್ಲಿವರೆಗೆ DCC ಬ್ಯಾಂಕಿದ್ದು ಒಂದು ಸಾಂಪ್ರದಾಯಿಕವಾಗಿ ಒಂದಿಷ್ಟು ಜನ, ಒಂದು 15ರಲ್ಲೇ ಒಂದು ಜನ ವಿಶೇಷವಾಗಿ ಒಂದಿಷ್ಟು ಉಮೇಶ್ ಕತ್ತಿಯವರ ಇದ್ದಾಗಿಂದ ಮಾತಾಡ್ತಾ ಇದ್ದೀನಿ. ಅವ್ರ ಹಿಡಿದೆಲ್ಲ ಇದ್ಕೊಂಡು ಇಲ್ಲಿವರೆಗೆ ರಮೇಶ್ ಕತ್ತಿಯವ್ರನ್ನ ತೆಗೆದುಕೊಂಡು ಬಂದಿದ್ದನ್ನು ನಾವು ನೋಡಿದ್ವಿ. ಕೊನೆಗೆ ಬಂದು ಈ ಸಲ ಜಾರಕಿಹೊಳಿ ಸಹೋದರರು ಅದು ಚೇಂಜ್ ಮಾಡಿದರು. 10 ಜನರು ನಮ್ಮ ಕಡೆ ತೊಗೊಂಡ್ರು ಅನ್ನೋದು ಈ ಕತೆ, ಹಳೆ ಕತೆ ಅದು. ಈಗ ಇತ್ತೀಚೆಗೆ ನೋಡ್ತಾ ಇರಬೇಕಾದ್ರೆ, ಗಮನಿಸ್ತಾ ಇರಬೇಕಾದ್ರೆ ಇದರಲ್ಲ ಇಲ್ಲಿವರೆಗೆ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಎಂಟ್ರಿ ಇರಲಿಲ್ಲ. ಅದೇ ಜೊತೆಗೆ ಸತೀಶ್ ಅವರಾಯ್ತು, ಇನ್ನುಳಿದವರಾಯ್ತು, ಜೊತೆಗೆ ನಮ್ಮ ವಿಶೇಷವಾಗಿ 3 ಜನ ಸಹೋದರ ಜೊತೆಗೆ ಅವರು ತಮ್ಮ ಕ್ಷೇತ್ರಗಳ ಬಗ್ಗೆ ಆದಷ್ಟು ಕಾಳಜಿ ಮಾಡ್ತಾಯಿದ್ರು. ಬಟ್ ಈ ಸಲ ಬೆಳಗಾವಿ ಮೇಲೆ ಇಡೀ ಹಿಡಿತವನ್ನು ಸಾಧಿಸಬೇಕು ಅನ್ನುವಂಥ ವಿಚಾರಕ್ಕೆ ಬಂದಿದ್ದರಿಂದಾಗಿ ಸಹಜದ ಆಲ್ರೆಡಿ ಉಸ್ತುವಾರಿ ಆಗಿದ್ದಾರೆ. ಜೊತೆಗೆ ಇನ್ನೂ 2 ಸಹೋದರರು ಏನಪ್ಪ ಅಂತಂದ್ರೆ MLAಗಳಿದ್ದಾರೆ, ಮತ್ತು ಜೊತೆಗೆ ಒಬ್ಬರು MLC ಇದ್ದಾರೆ. ಹೀಗಾಗಿ ಒಂದಿಷ್ಟು ನಾವು ಈ ಸಲ ಯಾಕೆ ಆಗಬಾರ್ದು, ವಿಶೇಷವಾಗಿ ಇದನ್ನು ಯಾಕೆ ನಾವು ಗೆಲ್ಲಿಕ್ಕೆ ಪ್ರಯತ್ನ ಮಾಡಬಾರ್ದು ಅನ್ನೋಂಥ ಪ್ರಯತ್ನ ಮಾಡ್ತಾ